ಒಳ್ಳೆ ಕೆಲಸ ಮಾಡಬೇಕು, ಅಪ್ಪ ಅಮ್ಮನ ಹತ್ರ ಒಳ್ಳೆ ಮಾತುಗಳನ್ನು ಹೇಳಿಸ್ಕೊಳ್ಬೇಕು, ನಾನು ಅವರಿಗೆ ಮೆಚ್ಚುಗೆ ಪಡೆಯೋ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿ ಅವರಲ್ಲಿ ಸ್ವತಃ ಬುದ್ಧಿ ಆಲೋಚನೆಯಿಂದ ಸ್ವಂತ ಬುದ್ಧಿವಂತಿಕೆಯಿಂದ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿರ್ತಾರೆ. ಅದನ್ನು ಫಸ್ಟು ಮೆಚ್ಚುಗೆ ಪಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆದರೆ ಮಕ್ಕಳಿಗೆ ಯಾವ ರೀತಿ ಯಾವುದೇ ಕಾರಣಕ್ಕೆ ಯಾವುದೇ ಕ್ಷಣಕ್ಕೆ ಯಾರೇ ಮುಂದೆ ಆಗಲಿ ದಯವಿಟ್ಟು ಅವ್ರಿಗೆ ಅವಮಾನ ಮಾಡಬೇಡಿ. ಏನಾದರೂ ಒಂದು ಬುದ್ಧಿವಾದ ಹೇಳೋದಿದ್ದರೆ ಮೊದಲನೇದಾಗಿ 4 ಜನದ ಮುಂದೆ ಅವ್ರಿಗೆ ಅವಮಾನ ಮಾಡೋದಕ್ಕಿಂತ 4 ಗೋಡೆಗಳ ಮಧ್ಯೆ ಅವರಿಗೆ ಬುದ್ಧಿವಾದವನ್ನು ತಿಳಿಸಿದರೆ ಖಂಡಿತವಾಗ್ಲೂ ತಂದೆ ತಾಯಿ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನನಗೆ 100% ಇದೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಬ್ಬ ಪರ್ಸನಲ್ ಡೆವಲಪ್ಮೆಂಟ್ ಕೋಚರ್ ಒಂದು ಸ್ಕೂಲಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಪರ್ಸನಲ್ ಡೆವಲಪ್ಮೆಂಟ್ ಕೋಚ್ ವಿಚಾರವಾಗಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಈ ವಿಚಾರದಲ್ಲಿ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಹೇಳ್ತಾರೆ, ಮಕ್ಕಳೇ ನಿಮಗೆ ನಿಮ್ಮ ಪೇರೆಂಟ್ಸ್ ನಿಮಗೆ ಏನಾದರೂ ತಿಳುವಳಿಕೆ ಅಥವಾ ಏನಾದರೂ ಬುದ್ಧಿವಾದ ಹೇಳುವಂಥ ಸಂಗತಿ ನಿಮಗೆ ಇಷ್ಟ ಆಗದೇ ಇದ್ದರೆ, ನಿಮ್ಗೆ ಏನಾದರೂ ಹಲ್ಟ್ ಆಗಿದ್ದರೆ, ನಿಮ್ಗೆ ಏನಾದರೂ ಬೇಜಾರು ತರುವಂಥ ಸಂಗತಿಗಳಿದ್ದರೆ ದಯವಿಟ್ಟು ಹಂಚ್ಕೊಳ್ತೀರಾ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಒಬ್ಬ ವಿದ್ಯಾರ್ಥಿನಿ ಒಂದು ಹುಡುಗಿ ಪರ್ಸನಲ್ ಡೆವಲಪ್ಮೆಂಟ್ಗೆ ಆನ್ಸರ್ ಮಾಡ್ತಾರೆ. ಸರ್, ಒಂದು ದಿನ ನಮ್ಮಮ್ಮ ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ಅಮ್ಮ ಮನೆಗೆ ಬರೋಷ್ಟರಲ್ಲಿ ನಾನು ಈ ಮನೇಲಿದ್ದಂಥ ಎಲ್ಲ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಮಾಡಬೇಕು, ಯಾವುದೇ ಕೆಲಸಗಳು ಬಾಕಿ ಉಳಿಬಾರ್ದು ಅಂತೇಳಿ ಕಸ ಹೊಡೆದು ನೆಲ ಒರೆಸ್ದು ಸಣ್ಣ ಪುಟ್ಟ ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಆಯಾ ಸ್ಥಳದಲ್ಲಿಟ್ಟು ಎಲ್ಲ ನೀಟಾಗಿ ಮಾಡಿರ್ತಿದ್ದೇನೆ ಸರ್. ಆದರೆ ಅಮ್ಮ ಬಂದ ನಂತರ ಆಗ ಅಮ್ಮ ಮನೆಯೊಳಗೆ ಬರ್ತಾರೆ. ಮನೆಯೊಳಗೆ ಬಂದು ಡೈರೆಕ್ಟಾಗಿ ಕಿಚನ್ ರೂಮ್ಗೆ ಹೋಗ್ತಾರೆ. ಪಾತ್ರೆಗಳನ್ನು ತೊಳೆದಿದ್ದು ನೋಡಿ, ಅಯ್ಯೋ ಇದೇನು ಈ ಥರ ತೊಳೆದಿದ್ಯಾ, ಅಲ್ಲಿ ಮುರುಕು ಇಲ್ಲಿ ಮುರುಕು, ಸರಿಯಾಗಿ ಜಿಡ್ಡು ಹಾಗೇ ಇದೆ, ಸರಿಯಾಗಿ ಕ್ಲೀನ್ ಆಗ್ತಾಯಿಲ್ಲ, ಪಾತ್ರೆಗಳಿದೆ ಸ್ವಲ್ಪ ಅಲ್ಲೇ ಸ್ವಲ್ಪ ಹಾಗೆ ಕೊಳೆನೇ ಇದೆ, ನೀನು ಮತ್ತೆ ನನಗೆ ಡಬಲ್ ಕೆಲಸ ತಂದಿಟ್ಟೆ ಅಂತ ಹೇಳ್ಬೇಕಾದ್ರೆ ನಾನು ಹೇಳಿದೆ, ನಿಮ್ಗೆ ಏನಾದರೂ ನಾನು ಹೆಲ್ಪ್ ಮಾಡ್ಬೋದಲ್ಲ ಅನ್ನೋದು ವಿಚಾರಕ್ಕೆ, ಇದೊಂದು ದೊಡ್ಡ ಹೆಲ್ಪು, ಇದನ್ನೇ ನಾನು ದಿನವಾಗಲಿ ಕೆಲಸ ಮಾಡ್ತಾಯಿದ್ದೀನಿ, ಇವತ್ತೊಂದು ದಿನ ಮಾಡಿಬಿಟ್ರೆ ನೀನು ದೊಡ್ಡ ಹೆಲ್ಪ್ ಮಾಡ್ದಂಗೆ ಆಗುತ್ತಾ ಅಂತ ಹೇಳಿ ಆಗ ಎದುರಿಸ್ತಾ ಇದ್ದಾರೆ. ಸರ್, ಅದನ್ನೇ ಆ ರೀತಿ ಹೇಳೋ ಬದಲು, ಅಯ್ಯೋ ಇಷ್ಟೆಲ್ಲ ಮಾಡಿದ್ಯಾನಮ್ಮ, ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಸ್ವಲ್ಪ ಈ ಥರ ಮಾಡ್ಬೋದಿತ್ತು, ಈ ಥರ ನೀಟಾಗಿ ಮಾಡ್ಬೋದಿತ್ತು, ಈ ಥರ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತೇಳಿ ಪ್ರೀತಿಯಿಂದ ಹೇಳಿದರೆ ನೆಕ್ಸ್ಟ್ ಟೈಮ್ ನನಗೇನು ಅನಿಸುತ್ತೆ, ನೀಟಾಗಿ ಮಾಡಬೇಕು, ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡಬೇಕು, ಅಮ್ಮ ಇಲ್ಲದೇ ಇರುವಾಗ ಅಮ್ಮ ನನ್ನ ಮೆಚ್ಚುಗೆ ಪಡುವಂತೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತದೆ, ಆಸಕ್ತಿ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಇಲ್ದಿರೋಂಥ ಒಳ್ಳೆ ಬುದ್ಧಿಯನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಮ್ಮ ಪೇರೆಂಟ್ಸ್ ಈ ಥರ ಹೇಳಲ್ಲ ಸರ್, ಮನಸ್ಸಿಗೆ ಹಲ್ಟ್ ಮಾಡಿ ಅವಮಾನ ಮಾಡಿ ಬೇಜಾರಾಗೋ ರೀತಿಯಲ್ಲಿ ಮಾಡಿದ್ರೆ ಮತ್ತೊಂದು ಸಲ ಕೆಲಸ ಮಾಡಬೇಕನ್ನೋ ಮನಸ್ಥಿತಿ ಯಾವ ರೀತಿ ಬರುತ್ತೆ ಸರ್, ನೀವೇ ಹೇಳಿ ಅಂತ ಹೇಳ್ತಾರೆ. ಆಗ ಪರ್ಸನಲ್ ಡೆವಲಪ್ಮೆಂಟ್ ಕೋಚರ್ ಹೇಳ್ತಾರೆ, ನಿಜ, ಮಕ್ಕಳಿಗೆ ಯಾವತ್ತು ಮನಸ್ಸಿಗೆ ಅಲ್ಟ್ ಆಗೋ ಥರ ಮಾತಾಡ್ತಿರೋ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಮಕ್ಕಳು ಬುದ್ಧಿಯನ್ನು ಕಲಿಯಲ್ಲ. ಅವ್ರು ಯಾವುದೇ ರೀತಿಯಾಗಿ ನಮ್ಮನ್ನು ಮೆಚ್ಚುಗೆ ಪಡೆಯುವ ರೀತಿಯಾಗಿ ಕೆಲಸ ಏನಾದರೂ ಮಾಡಿದರೆ ಅದರಲ್ಲಿ ಅಲ್ಪ ಸ್ವಲ್ಪ ಮಿಸ್ಟೇಕ್ಗಳಿದ್ದರೆ ನಾವು ಪ್ರೀತಿಯಿಂದ ಇದನ್ನು ಹೀಗೂ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿ ನಗ್ನಗ್ತಾ ಅವ್ರು ಮಾಡುವಂಥ ಕೆಲಸವನ್ನು ಮೆಚ್ಚುಗೆ ಪಟ್ಕೊಂಡು ಇನ್ನೂ ಅಭಿವೃದ್ಧಿ ಮಾಡೋ ಒಂದು ಕೆಲಸದ ಜವಾಬ್ದಾರಿ ಯಾರ್ದಾಗಿರುತ್ತೆ, ನಮ್ಮ ತಂದೆ ತಾಯಿದಾಗಿರುತ್ತೆ. ಅದನ್ನು ಬಿಟ್ಟು ಅವ್ರು ಮಾಡಿದ ಕೆಲಸವನ್ನೆಲ್ಲ ಮರೆತುಬಿಟ್ಟು ಹೀಗೆ ಮಾಡಿದ್ರಾ ಇದೊಂದು ದೊಡ್ಡ ಕೆಲಸನಾ, ಇದನ್ನೇ ನಾನು ದಿನ ಮಾಡ್ಕೊಳ್ತೀನಿ, ಇವತ್ತು ಮಾಡಿದ್ರೆ ಮಹಾ ಆಗ್ಬಿಡುತ್ತಾ, ಇವತ್ತೊಂದು ದಿನ ಮಾಡಿದ್ರೆ ಮಹಾ ಆಗ್ಬಿಡುತ್ತಾ ಅಂತ ಹೇಳಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗೋ ಥರ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಇವತ್ತು ಒಳ್ಳೆ ಕೆಲಸ ಮಾಡಬೇಕು, ನನ್ನ ತಂದೆ ಕೆಲಸ ಮಾಡಬೇಕು, ಅಪ್ಪ ಅಮ್ಮನ ಹತ್ರ ಒಳ್ಳೆ ಮಾತುಗಳನ್ನು ಹೇಳಿಸ್ಕೊಳ್ಬೇಕು, ನಾನು ಅವರಿಗೆ ಮೆಚ್ಚುಗೆ ಪಡೆಯೋ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿ ಅವರಲ್ಲಿ ಸ್ವತಃ ಬುದ್ಧಿ ಆಲೋಚನೆಯಿಂದ ಸ್ವಂತ ಬುದ್ಧಿವಂತಿಕೆಯಿಂದ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿರ್ತಾರೆ. ಅದನ್ನು ಫಸ್ಟು ಮೆಚ್ಚುಗೆ ಪಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಪ್ರತಿಯೊಂದರಲ್ಲೂ ತಪ್ಪುವಾದಂಥ ಟೀಕೆಗಳನ್ನು ನೋಡಿ ಪ್ರತಿಯೊಂದರಲ್ಲಿ ತಪ್ಪು ಟೀಕೆಗಳನ್ನು ಮಾಡುವಂಥದ್ದು, ಪ್ರತಿಯೊಂದು ವಿಚಾರದಲ್ಲಿ ಮಕ್ಕಳಿಗೆ ಅವಮಾನ ಮಾಡುವಂಥದ್ದು, ಇದು ಯಾವುದು ಕೂಡ ಪರ್ಫೆಕ್ಟ್ ಆದಂಥ ಒಂದು ವೇ ಅಲ್ಲ, ಮಾರ್ಗದರ್ಶನ ಕೂಡ ಅಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಅವರಿಗೆ ಪ್ರೀತಿಯಿಂದ ಕೆಲಸವನ್ನು ಹೇಳಿ, ಪ್ರೀತಿಯಿಂದ ಅವರಿಗೆ ಜವಾಬ್ದಾರಿಯನ್ನು ಕೊಡಿ, ಪ್ರೀತಿಯಿಂದ ಇಂಥ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸಿ, ಪ್ರೀತಿಯಿಂದ ಎಜುಕೇಷನ್ ಮೇಲೆ ಆಸಕ್ತಿ ಮೂಡಿಸುವಂತೆ ಮಾಡಿ, ಪ್ರೀತಿಯಿಂದನೇ ದೊಡ್ಡವರಿಗೆ ಹಿರಿಯರಿಗೆ ಒಳ್ಳೆಯ ಸಂಸ್ಕಾರ ರೀತಿಯಲ್ಲಿ ಗೌರವ ಕೊಡುವ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಅವರ ಬೆಳವಣಿಗೆಯಲ್ಲಿ ಅವರು ಅಭಿವೃದ್ಧಿ ಮಾಡಿಕೊಳ್ಳುವಂತೆ, ಅವರು ಅದನ್ನು ಅಳವಡಿಸ್ಕೊಳ್ಳುವಂತೆ ಪ್ರಯತ್ನಕ್ಕೆ ಮುಂದಕ್ಕಾಗಿ. ಆದರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಯಾವುದೇ ಕ್ಷಣಕ್ಕೆ ಯಾರೇ ಮುಂದೆ ಆಗಲಿ ದಯವಿಟ್ಟು ಅವ್ರಿಗೆ ಅವಮಾನ ಮಾಡಬೇಡಿ. ಏನಾದರೂ ಒಂದು ಬುದ್ಧಿವಾದ ಹೇಳೋದಿದ್ದರೆ ಮೊದಲನೇದಾಗಿ 4 ಜನದ ಮುಂದೆ ಅವ್ರಿಗೆ ಅವಮಾನ ಮಾಡೋದಕ್ಕಿಂತ 4 ಗೋಡೆಗಳ ಮಧ್ಯೆ ಅವರಿಗೆ ಬುದ್ಧಿವಾದವನ್ನು ತಿಳಿಸಿದರೆ ಖಂಡಿತವಾಗ್ಲೂ ತಂದೆ ತಾಯಿ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನನಗೆ 100% ಇದೆ. ಯಾಕೆಂತ ಹೇಳಿದ್ರೆ, ನೀವು 4 ಜನ ಎದುರು ಅವ್ರಿಗೆ ಬುದ್ಧಿವನ್ನು ಹೇಳಿ ಅವ್ರಿಗೆ ಹಲ್ಟ್ ಮಾಡೋದಕ್ಕೂ, ನೀವು 4 ಗೋಡೆಗಳ ಮಧ್ಯೆ ಅವರ ತಿಳುವಳಿಕೆಗೆ ಅವರ ಮಂಕ ಬುದ್ಧಿಯಿಂದ ಹೊರಗಡೆ ಬರೋದಕ್ಕೆ ನೀವು ಹೇಳುವಂಥ ಮಾತುಗಳು ಒಂದೊಂದು ಅವರಿಗೆ ಜೀವನದಲ್ಲಿ ಸ್ಫೂರ್ತಿ ತುಂಬುವಂಥದ್ದಾಗಬೇಕು. ಹಾಗಾಗಿ ಸ್ನೇಹಿತರೆ,
ದಯವಿಟ್ಟು ನೀವು ಆ ಥರ ಏನಾದರೂ ಮಿಸ್ಟೇಕ್ ಮಾಡಿದರೆ ನಾವು ಆಗಿರ್ಬೋದು, ನಾವು ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಣ. ಮಕ್ಕಳು ನಮ್ಮನ್ನು ಮೆಚ್ಚುಗೆ ಪಡಬೇಕು, ನಮ್ಮ ತಂದೆ ಮೆಚ್ಚುಗೆ ಪಡ್ತಾರೆ ಅಂತೇಳಿ ಅವ್ರು ಏನೋ ಒಂದು ಪ್ರಯತ್ನ ಪಟ್ಟಿರ್ತಾರೆ, ಅದನ್ನು ನೋಡಿ ಫಸ್ಟು ಖುಷಿಪಟ್ಟು ಅವ್ರಿಗೆ ಮೆಚ್ಚುಗೆಯನ್ನು ತಿಳಿಸಿ, ಆನಂತರ ಅದರಲ್ಲಿ ಏನಾದರೂ ಲೋಪಗಳಿದ್ದಿದ್ದರೆ ಅದು ಹೀಗೀಗೆ ತಿದ್ಕೊಳ್ಳಿ ಅಂತ ಹೇಳಿ ಪ್ರೀತಿಯಿಂದ ಹೇಳಿ ಅವ್ರನ್ನ ಒಪ್ಪಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಂಥ ವಿಚಾರಗಳು ಏನಾದರೂ ಇದ್ದರೂ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನು ಹೆಚ್ಚಿನವಾಗಿ ಮಾತಾಡೋದಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಫ್ರೆಂಡ್ಸ್.